ಪಿರಮಿಡ್ ವ್ಯಾಲಿ ಹತ್ರ ಬಂದಿದ್ದೀವಿ. ನಾನು ಕಿವಿಲಿ ಒಂಥರ ಗಿರ್ ಅಂತ ಸೌಂಡ್ ಆಗ್ತಿದೆ ಗೈಸ್. ಏನಾಗಿ ಕಾಲ್ ನೋವು ಇದ್ರೆ ಕೆಫೆಟೇರಿಯಾ ಇದೆ, ಕೆಫೆಟೇರಿಯಾ ಹೋಗ್ಬೋದು ಗೈಸ್. ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ, ಫುಲ್ ಯಾಕೋ ಅಂತ ಗೊತ್ತಿಲ್ಲ ಗೈಸ್. ಸಾಕಿಲ್ಲ, ಬೇಜಾರು ಮಾಡ್ತೀವಿ. ಸವಿ ಸವಿ ನೆನಪು ಸಾವಿರ ನೆನಪು. ಅಲ್ಲಿ ಯಾವ ಹುಡುಗಿ ಇಲ್ಲ ವೀರೇಂದ್ರ. ನಾನು ಮೆಕ್ಕೆ ನಾನು ಅಮ್ಮ ನಾನು ಬೇಕು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಮಸ್ಕಾರ. ಇವತ್ತು ನಾವು ಪಿರಮಿಡ್ ವ್ಯಾಲಿ ಹತ್ರ ಬಂದಿದ್ದೀವಿ. ಏನೆಲ್ಲಾಗುತ್ತೆ ಎಲ್ಲ ತೋರಿಸ್ತೀನಿ. ನೆಕ್ಸ್ಟ್ ಇವಾಗ ಎಂಟ್ರೆನ್ಸ್ ಮುಗಿಸ್ಕೊಂಡು ಫೀಸ್ ಎಲ್ಲ ಇಲ್ಲ ಗೈಸ್, ಪಾರ್ಕಿಂಗ್ ಈಗ ಮಾತ್ರ ಇದೆ. ನಾವು ಬೈ ವಾಕಲ್ಲಿ ಬಂದಿದ್ದು. ವಾಕ್ ಅವರಿಗೆ ಎಲ್ಲ ಫ್ರೀ. ಕಾರಲ್ಲಿ ಬಂದವರಿಗೆ 40 ರುಪೀಸು, ಬೈಕಲ್ಲಿ ಬಂದವರಿಗೆ 20 ರುಪೀಸು. ಇವಾಗ ಎಂಟ್ರಿಯಿಂದ ಸ್ವಲ್ಪ ದೂರ ಬಂದಿದ್ದಷ್ಟೇ. ನಾನು ಮತ್ತೆ ನಮ್ಮ ವಿಡಿಯೋಗ್ರಾಫರ್ ಬಂದಿದ್ದೀವಿ. ಬಸ್ಸು ಯಾವುದೆಲ್ಲ ಬರುತ್ತೆ, ಹೇಗೆಲ್ಲ ಬರುತ್ತೆ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೋಡಿ ಬನ್ನಿ ಅಷ್ಟೇ. ಚೆನ್ನಾಗಿದೆ ಪ್ಲೇಸ್, ಮಾತ್ರ ಪೀಸ್ ಆಗಿದೆ. ಮೈಂಡು ನಂಗೆ ಕಿವಿಲಿ ಒಂಥರ ಗಿರ್ ಅಂತ ಸೌಂಡ್ ಆಗ್ತಿದೆ ಗೈಸ್. ಏನು ಅಂತ ಗೊತ್ತಿಲ್ಲ, ಇಲ್ಲಿ ಬಂದಿದ ತಕ್ಷಣ ಸ್ಟಾರ್ಟ್ ಆಗಿದೆ. ಅದೇನೋ ಗೊತ್ತಿಲ್ಲ, ಇಲ್ಲಿಂದ ಮಾಯೆ ಅನ್ಸುತ್ತೆ. ಮತ್ತೆ ಗಾಯ್ಸ್, ನಮ್ಮದು ವ್ಲಾಗ್ ಎಲ್ಲ ಹೇಗೆ ಬರ್ತಿದೆ? ಚೆನ್ನಾಗಿ ಬರ್ತಿದೆಯಾ? ಚೆನ್ನಾಗಿ ಬರ್ತೀರಿ ಹಾಗೆ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಲೈಕ್ ಕೊಡಿ ಗಾಯ್ಸ್. ಏನು ಮಾಡೋದೆಲ್ಲ ತುಂಬ ಬೇಜಾರಾಗುತ್ತೆ ಗೈಸ್. ನೀವು ಒಂದು ಲೈಕ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಮಗೆ. ಪೋರ್ಸ ಕೊಡಿ ಗೈಸ್. ಇವಾಗ ನೀವು ತುಂಬ ಸುಸ್ತಾಗಿ ಕಾಲು ನೋವಿದ್ರೆ ಕೆಫೆಟೇರಿಯಾ ಇದೆ, ಕೆಫೆಟೇರಿಯಾ ಹೋಗ್ಬೋದು. ನೀವು ಗೋಶಾಲೆ ಹೋಗ್ಬೇಕು ಅಂತಂದರೆ ಗೋಶಾಲೆ ಹೋಗ್ಬೋದು. ಇಲ್ಲೇ ಗೋಶಾಲೆ ಅಂದರೆ ಏನಂತ ಗೊತ್ತಿದೆ ಅಲ್ಲ ಗೈಸ್ ನಿಮಗೆ? ಅದು ದನ ಎಲ್ಲ ಇರುತ್ತಲ್ಲ, ಆ ಪ್ಲೇಸಿಗೆ ಹೋಗೋದು. ಇದಾದ ತಪಸ್ಥಳಿ ಅಂದರೆ ಗೊತ್ತಿದೆಯಲ್ಲ, ಸ್ನಾನ ಮಾಡೋದು. ದೆನ್ ಇಲ್ಲಿ ಹಿಂದೆ ಮೇಘ ಪಿರಮಿಡ್ ಅಂತ ಇದೆ, ಕೆಫೆಟೇರಿಯಾ, ನಿತ್ಯ ಆನಂದನ, ಜನ್ ಗಾರ್ಡನ್ ಅಂತ ಇದೆ, ಅಖಂಡ ದಯನ ಪಿರಮಿಡ್. ಯಾವುದಾದ್ರು ಪಿರಮಿಡ್ ಇದೆ ಗೈಸ್, ಬನ್ನಿ ಎಂಜಾಯ್ ಮಾಡಿ, ಆರಾಮ್ಸೆ ರಿಲ್ಯಾಕ್ಸಿಂಗ್ ಆಗಿರಿ. ಓಕೆ ನೋಡಿ ಗೈಸ್, ಇಲ್ಲಿ ಬೋಟಿಂಗ್ ಮಾಡೋಕ್ಕೆ ಜಾಗ ಇದೆ. ಇಲ್ಲೇ ಬೋಟಿಂಗ್ಗೆ ಹೋಗ್ಬೋದು. ಇನ್ನೂ ಕಾಲು ನೋವು ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಬೋಟಿಂಗ್ ಹೋಗ್ಬೋದು. ನೋಡಿ ಅಲ್ಲೆಲ್ಲ ಮಾಡ್ತಾವ್ರೆ ಬೋಟಿಂಗ್. $200 ಪರ್ಸನ್ ಅಂತೆ, ಇಬ್ಬರಿಗೆ 200 ಅಂತೆ. ನಾವು ನೆಕ್ಸ್ಟ್ ಹೋಗುವ. ಇವಾಗ ಬನ್ನಿ ಜನರೇ, ಬನ್ನಿ. ಗಾಯ್ಸ್, ನಮಗೆ ಫುಲ್ಲು ಹೊಟ್ಟೆ ಹಸಿತಿದೆ. ಫಸ್ಟ್ ನಾವು ಕೆಫೆಟೇರಿಯಾ ಹೋಗಿ, ದೆನ್ ಇಲ್ಲಿ ಪಿರಮಿಡ್ ಇದೆ, ಈ ಪಿರಮಿಡ್ ಹೋಗಿ ಬೋಟಿಂಗ್ ಹೋಗಿ ಎಲ್ಲ ತೋರಿಸ್ತೀನಿ ಗಾಯ್ಸ್. ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ, ಫುಲ್ ಯಾಕೋ ಅಂತ ಗೊತ್ತಿಲ್ಲ. ಇಲ್ಲಿ ಬಂದಾಗ ವ್ಲಾಗ್ ಮಾಡಬೇಕು, ಯಾರಿಗೂ ಭಯ ಇಲ್ಲ ಗಾಯ್ಸ್. ಎಷ್ಟು ಜನ ಇದ್ದಾರೆ ನೋಡಿ. ಫಸ್ಟ್ ಕೆಫೆಟೇರಿಯಾ ಹೋಗಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಹೋಗೋ ಬನ್ನಿ ಗಾಯ್ಸ್. 2 ಕೆಫೆಟೇರಿಯಾ ಇದೆ, ಇಲ್ಲೊಂದಿದೆ ವಿಡಿಯೋಗ್ರಾಫರ್ಸು, ಇಲ್ಲೊಂದಿದೆ, ದೆನ್ ಈಚೆ ಒಂದಿದೆ. ನಾವು ಈಚೆ ಹೋಗ್ತೀವಿ. ನಾನು ಯಾವತ್ತಿದ್ದಲ್ಲಿ ವಿಡಿಯೋಗ್ರಾಫರ್ ಆಚೆ ಈಚೆ ಅಲ್ಲ, ಬನ್ನಿ. कैसा लगा मेरा मजाक? ಗೈಸ್, ವಿಡಿಯೋಗ್ರಾಫರ್ ಸರಿ ಇಲ್ಲ. ಆಚೆ ಹೋಗೊಂದು ಈಚೆ ಬರ್ತಾರೆ, ಈಚೆ ಹೋಗೊಂದು ಆಚೆ ಬರ್ತಾರೆ. ನಾವು ಆಚೆನೇ ಹೋಗೋ. ಮತ್ತೆ ಸಮಾಚಾರ? कोई कुछ नहीं बोलेगा, कोई कुछ नहीं बोलेगा, ओके? कुछ नहीं बोलेगा. ಫ್ರೀ ಊಟ ಕೊಡ್ತಾರೆ, ಫ್ರೀ ಊಟ ಮಾಡುವ, ಬನ್ನಿ. ನಾನು ದುಡ್ಡಿದೆ ಅಂತ ಅನ್ಕೊಂಡಿದ್ದೆ ಗೈಸ್, ಇಲ್ಲಿ ಫ್ರೀ ಊಟ ಕೊಡ್ತಾರೆ, ಖುಷಿ ಆಯ್ತು. ಅದಕ್ಕೆ ವಿಡಿಯೋಗ್ರಾಫರ್ನ ಫಾಲೋ ಮಾಡಬೇಕು. ನೋಡಿ, ನನಗೆ ಗೊತ್ತೇ ಇಲ್ಲ ಇಲ್ಲಿ ಫ್ರೀ ಊಟ. ಅಲ್ಲಾಗಿದ್ರೆ ದುಡ್ಡು ಕೊಡ್ಬೇಕಿತ್ತು ಗಾಯ್ಸ್. ಇದು ಶೂ ಹಾಕೊಂಡು ನೋಡಿ ಪ್ರಾಬ್ಲಮ್. ಫ್ರೀ ಊಟ ಬೇಗ ತಿನ್ನಕ್ಕಾಗಲ್ಲ, ಹಸು ಆಗ್ತಿದೆ ಗೈಸ್, ತೆಗಿಯೋಕ್ಕೂ ಗೊತ್ತಿಲ್ಲ ಗೈಸ್. ಸಾಕಿಲ್ಲ, ಬೇಜಾರು ಮಾಡ್ಕೊಂಡು ಸ್ಮೆಲ್ಲೇನಿಲ್ಲ, ಸ್ವಲ್ಪ ಕಷ್ಟ ಆಗ್ತಿದೆ ಗೊತ್ತು ಗೈಸ್. ಹೋಗಿ ಊಟ ಮಾಡಿ ಸಿಗ್ತೀನಿ. ಊಟದ ಒಂದು ಸಿನಿಮ್ಯಾಟಿಕ್ ಶೂಟ್ ಎಲ್ಲ ತೋರಿಸ್ತೀನಿ, ಬನ್ನಿ.
ಹೊಟ್ಟೆ ಎಲ್ಲ ಮುಗೀತು. ತುಂಬ ಊಟ ರೈಸ್ 2 ಸಲ 3 ಸಲ ಹಾಕಿಸ್ಕೊಂಡು ತಿಂದಿಲ್ಲ, ಒಂದೇ ಸಲ ಹಾಕಿಸ್ಕೊಂಡು. ನೀವು ಬೇಕಾದ್ರೆ 3 ಸಲ ಹಾಕಿಸ್ಕೊಂಡು ತಿನ್ಬೋದು. ಪಲ್ಯ, ಅನ್ನ ಸಾಂಬಾರು, ಪಲ್ಯ ಇದೆ. ನಮಗೆ ಪಲ್ಯ ಸಿಕ್ಕಿಲ್ಲ, ಖಾಲಿ ಆಯಿತು. ನನಗೆ ಸಿಕ್ತು, ವಿಡಿಯೋಗ್ರಾಫರಿಗೆ ಸಿಗಲಿಲ್ಲ. ಸ್ವಲ್ಪ ಬೇಜಾರಾಯಿತು. ಆದರೆ ಇಲ್ಲಿ ವಿಡಿಯೋಗ್ರಾಫರ್ ನಾನು ಕೊಟ್ಟು ಮ್ಯಾನೇಜ್ ಮಾಡಿದ್ದೀನಿ. ನೆಕ್ಸ್ಟು ಇನ್ನೆಲ್ಲ ಮಾಡ್ತೀವಿ. ಸ್ವಲ್ಪ ಹೊತ್ತು ಕುತ್ಕೊಂಡು ನೆಕ್ಸ್ಟು ಪ್ಲೇಸೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ. ಬನ್ನಿ. ನೋಡಿ ಅಲ್ಲಿ ಬೋಟಿಂಗ್ ಎಲ್ಲ ರೆಡಿ ಆಗ್ತವ್ರೆ. ನಾವು ಮತ್ತೆ ಬೋಟಿಂಗ್ ಹೋಗ್ತೀವಿ. ಇವಾಗ ಹೋಗುವ ಪಿರಮಿಡ್ ವ್ಯಾಲಿ ಹತ್ರ. ಗಾಯ್ಸ್, ಇವಾಗ ಗಂಟಲಲ್ಲಿ ಕಿರಿಕಿರಿ ವಿಕ್ಸ್ನ ಮಾತ್ರೆ ತಗೊಳ್ಳಿ, ಕಿರಿಕಿರಿ ದೂರಗೊಳಿಸಿ. ಇನ್ಫಾರ್ಮೇಶನ್ ಕೊಡ್ತೀನಿ. ಗೂಗಲ್ ಸರ್ಚ್ ಮಾಡ್ತೀನಿ, ಏನೆಲ್ಲ ಇದೆ, ಏನೆಲ್ಲ ಮಾಡಬೇಕು, ಏನೆಲ್ಲ ಹೆಂಗೆ ಬಂತು, ಹೇಗೆ ಬಂತು, ಅದೆಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕೆ ಟೈಮ್ ತಗೊತೀನಿ ಗೈಸ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಕೀಟ ನೋಡಿಲಿ ತಲೆ ಕಟ್ಟಾಗ್ಬಿಟ್ಟೈತೆ. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಇಷ್ಟು ಡಿಸೈನ್ ಇದೆ ನೋಡಿ ಕೀಟದಲ್ಲೂ. ವಾ ಗಾಯ್ಸ್, ಇದು ಏನಾಗಿ ಸತ್ತಿರ್ಬೋದು? ಇದಕ್ಕೂ ಗರ್ಲ್ಫ್ರೆಂಡ್ ಇರ್ಬೋದಾ ಗಾಯ್ಸ್? ಗರ್ಲ್ಫ್ರೆಂಡ್ ಇದೆಯಾ? ಪಾಪ ಗರ್ಲ್ಫ್ರೆಂಡ್ ಸಿಕ್ಕಿಲ್ಲ ಅಂತ ಸತ್ತೋಗಿದೆಯಾ? ಏನು ಕತೆ? ಇದು ಹೆಂಗೆ ಸತ್ತಿರ್ಬೋದು ಅನ್ನೋ ನನಗೊಂದು ಕ್ಯೂರಿಯಾಸಿಟಿ ಗಾಯ್ಸ್. ನನಗೊಂದು ಕ್ಯೂರಿಯಾಸಿಟಿ, ಹೆಂಗೆ ಸತ್ತಿರ್ಬೋದು? ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಹೆಂಗೆ ಸತ್ತಿರ್ಬೋದು, ಏನಾಗಿರ್ಬೋದು? ಗರ್ಲ್ಫ್ರೆಂಡ್ ಬಿಟ್ಟೋಗಿರೋ ಫ್ಯಾಮಿಲಿ ಪ್ರೆಷರಿಂದೆಲ್ಲ ಏನೆಲ್ಲ ಆಗಿರ್ಬೋದು ಗೈಸ್. ಪಾಸಿಬಿಲಿಟಿ ನಿಮಗೆ ಗೊತ್ತಿರೋ ಒಂದು ಕಮೆಂಟ್ ಹಾಕಿ, ನಾನು ಅದ್ರ ಥರ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಗೈಸ್. ಆದರೂ ನಂಗೆ ಬೇಜಾರಾಗ್ತಿದೆ ಗೈಸ್. ಅಳ್ತೀನಿ, ಆದರೂ ಕಾಣಿಸ್ತಿಲ್ಲ ನಿಮಗೆ. चले एक काम कर, 200 रुपए दे और 50 रुपए काट ओवर एक्टिंग के वजह। ಇನ್ಫಾರ್ಮೇಷನ್ ನೋಡಿ ಗೈಸ್, ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಇದು ಒಂದರಿಂದ 49 ಕಿಲೋಮೀಟರ್ ಆಗ್ಬೋದು. ಇದು ಹೈಯೆಸ್ಟ್ ಪಿರಮಿಡ್ ಇಂದ ಇಂಡಿಯಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 102 ಹೈಟ್ ಇದೆ, 60 ಬೇಸ್ ಇದೆ. ಅಟ್ ಎ ಟೈಮು 5000 ಪೀಪಲ್ ಮೆಡಿಟೇಷನ್ ಮಾಡ್ಬೋದು. ಇದು ಸ್ಥಾಪನೆ ಮಾಡಿದ್ದು 2003 ಫೌಂಡರು ಬ್ರಹ್ಮಶ್ರೀ ಪತಂಜಲಿ ಅಂತ ಇದೆ. ಈಗ ಒಳಗೋಗಿ ನೋಡ್ಬೇಕು ಏನೆಲ್ಲ ಮಾಡ್ತಾವ್ರೆ, ಏನೆಲ್ಲ ಇದೆ, ಇನ್ಫಾರ್ಮೇಷನ್ ಏನೆಲ್ಲ ಕೊಡ್ತಾವ್ರೆ, ಹೇಗೆ ಜ್ಞಾನ ಮಾಡಬೇಕು ಅದೆಲ್ಲ ಹೇಳ್ಕೊಡ್ತಾರಂತೆ. ನೋಡೋಣ ಬನ್ನಿ ಗೈಸ್, ಹೋಗುವ. ಸ್ಲಿಪ್ಪರ್ ಬಿಚ್ಚೋಗ್ಬೇಕಂತೆ. ಇದು ಶೂ ಸ್ಲಿಪ್ಪರ್ ಅಲ್ಲ, ಅದು ತಿದ್ದೋಗ್ತೀನಿ. ಗಾಯ್ಸ್, ನಾವಿವಾಗ ಒಳಗೆ ಹೋಗಿ ಬಂದ್ವಿ. ಜ್ಞಾನ ಮಾಡಿ ಅದು ಹೇಗೆ ಮಾಡಬೇಕು ಜ್ಞಾನ ಅಂತೆಲ್ಲ ಹೇಳ್ಕೊಟ್ರು. ಎಲ್ಲ ಮಾಡಿ ಫುಲ್ಲು ಪೀಸಾಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಜ್ಞಾನ ಮಾಡು ಅಂತ ಹೇಳಿದರೆ ನಾನು ನಿದ್ದೆ ಮಾಡ್ತಿದ್ದೆ ಗೈಸ್. ಆ ಥರ ಇದೆ. ಅಲ್ಲಿ ಒಳಗೆ ತೋರಿಸ್ಲಿಕ್ಕಾಗಲ್ಲ, ವೀಡಿಯೋಗ್ರಫಿ ಫೋಟೋಗ್ರಫಿ ಅಲ್ಲೋ ಇಲ್ಲ. ಅದಕ್ಕೆ ನಂಗೆ ಒಂಥರ ಅಲ್ಲಾಡ್ತಿತ್ತು ಗೈಸ್. ಏನೋ ನಮ್ಮ ಬರೀ ಇಂಥದೆಯಾ ಮನಸ್ಸಲ್ಲಾಡ್ತಿತ್ತ, ಇಲ್ಲ ನಾನು ಅಲ್ಲಾಡ್ತಿದ್ದ, ಏನೋ ಗೊತ್ತಿಲ್ಲ. ಏನೋ ಪೀಸಾಗಿತ್ತು, ಚೆನ್ನಾಗಿತ್ತು. ಬಂದು ಒಂದ್ಸಲಿ ವಿಸಿಟ್ ಮಾಡಿ ವೀಡಿಯೋಗ್ರಫಿ ಇಲ್ಲ ಫೋಟೋಗ್ರಫಿ ಅಲ್ಲೋ ಇದ್ದಿದ್ದೆಲ್ಲ ತೋರಿಸ್ತಿದ್ದೆ. ಇನ್ನೇನು ಅಲ್ಲಿ ಕೆಳಗೆ ಬಂದಾಗ ಬುದ್ಧದ್ದು ಇದಿದೆ, ಅದರದ್ದು ವೀಡಿಯೋ ಹಾಕ್ತೀನಿ. ದೆನ್ ಶಾಪಿಂಗ್ ಎಲ್ಲ ಇದೆ, ಅದು ವೀಡಿಯೋ ಹಾಕ್ತೀನಿ. ನೆಕ್ಸ್ಟು ಇಲ್ಲೊಂದು ಬ್ರಿಡ್ಜ್ ಯಾವುದೋ ಇದೆ, ಬ್ರಿಡ್ಜ್ ಮೇಲೆ ಹೋಗೋಣ ಬನ್ನಿ ಗೈಸ್. ಶಾಪಿಂಗ್ ಮಾಡಿದ್ದಿಲ್ಲ, ನಾನೊಂದು ಕೀ ಬೆಂಚ್ ತಗೊಂಡೆ ಗೈಸ್, ತೋರಿಸ್ತೀನಿ. ವೀಡಿಯೋಗ್ರಾಫರ್ ಕೊಟ್ಟಿದ್ದು, ನಾನು ಅವ್ರಿಗೆ ಒಂದು ಕೊಡ್ತೀನಿ. ಅವರು ಕೊಟ್ಟರೆ ತೋರಿಸ್ಬೋದು. ಕೊಡ್ತೀರಾ ವೀಡಿಯೋಗ್ರಾಫ್? ನೋಡಿ, ಇದು ನಾನು ಅವ್ರಿಗೆ ಕೊಟ್ಟಿದ್ದು. ದೆನ್ ಇದೊಂದು ತೊಗೊಂಡ್ವಿ. ಇದು ಹೆಂಗೆ ಅಂತ ತೋರಿಸ್ತೀನಿ. ವೀಡಿಯೋಗ್ರಾಫರ್ ಇಟ್ಕೊಳ್ಳಿ ಇದು ಸ್ವಲ್ಪ.
हाँ ये व्यू अच्छा है. ಇದೆಯಲ್ಲ ಮಾಡಬೇಕು. ಗೊತ್ತಿಲ್ಲ guys, ಇದು ಬನ್ನಿ. ಕಾಸ್ಮಿಕ್ ಎನರ್ಜಿ ଅଛି ಪಿರಮಿಡ್ ଭିତରେ ಹಾಂ ಬಂತು ನೋಡಿ, ಚೆನ್ನಾಗಿದೆಯಾ? ಇದಕ್ಕೆ 40 ರುಪೀಸು, ಅದೆರಡಕ್ಕೆ 30 ರುಪೀಸ್. ನೀವು ಬೇಕಾದ್ರೆ, ನಾನು ಏನು ತಗೋಬಾರ್ದು ಅಂತ ಇದ್ದೆ, ಬಟ್ ಇಲ್ಲಿ ಬಂದು ನಾನು ತಗೊಂಡೋಗ್ಬೇಕಲ್ಲ, ತಗೊಂಡೋಗಿಲ್ಲ ಅಂದರೆ ಏನೋ ನೆನಪಿಗಿರಲ್ಲ ಅಂತ ಅದು ತೊಗೊಂಡು ನಾನು ಅವ್ರಿಗೆ ಕೊಡಿಸ್ದೆ, ಅವ್ರು ನನಗೆ ಕೊಡಿಸಿದ್ರು. ಚಿಕ್ಕವರಿದ್ದಾಗ ಒಂದು ಬಲ್ಪ ಥರ ಬರುತ್ತೆ, ಅದನ್ನು ರೌಂಡ್ ಥರ ಮಾಡ್ಕೊಂಡು ಇದೇ ಥರ ದಾರ ಹಾಕಿ ನೀರಿನಲ್ಲಿ ಈ ಥರ ಮಾಡ್ತಿದ್ವಿ guys. ಅದು ನೆನಪು ಬಂತು, ಅದಕ್ಕೆ ಇದನ್ನು ತಗೊಂಡಿದ್ದೆ. ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಏನಾಗಲ್ಲ ಗೈಸ್, ಬನ್ನಿ. ಅಟ್ ಬೈ ಡಿಫಾಲ್ಟ್ ಹೆಂಗಿದೆ ಗೈಸ್, ಕಾರ್ಡ್ಸ್ ಇಂದ ಈ ಥರ ಇದೆ. ಇಷ್ಟೊತ್ತೊಂದು ಫೋಟೋಗ್ರಫಿ ಆಗ್ತಿತ್ತು, ಒಳ್ಳೆ ಫ್ರೇಮ್ ಇತ್ತು ಗಾಯ್ಸ್. ಫೋನ್ ಸ್ವಿಚ್ ಆಫ್ ಆಯಿತು ನೋಡಿ, ಹಾನಿ ಆಗ್ತಿಲ್ಲ, ಬೇಜಾರಾಗ್ತಿದೆ ಗೈಸ್. ಇವಾಗ ನಾನು ವಿಡಿಯೋಗ್ರಾಫರ್ ಫೋನಲ್ಲಿ ಮಾಡ್ತಿದ್ದೀನಿ, ಅದ್ರಲ್ಲಿ ಅಷ್ಟು ಕ್ಲಿಯರ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋಗ್ರಾಫರ್ ಬನ್ನಿ. ಯಾರು ನೋಡ್ತಿದ್ದೀರಾ? ಅಲ್ಲಿ ಯಾವ ಹುಡುಗಿ ಇಲ್ಲ ವಿಡಿಯೋಗ್ರಾಫರ್, ಪರವಾಗಿಲ್ಲ, ವಿಡಿಯೋಗ್ರಾಫರ್ ಫೋನಲ್ಲಿ ಕ್ಲಾರಿಟಿ ಇದೆ, ಚೆನ್ನಾಗಿದೆ. ಬನ್ನಿ ಬನ್ನಿ, ಹಂಗೆ ತೋರಿಸ್ತೀನಿ. ಇದು ಬ್ರಿಡ್ಜ್ ನೋಡಿದ್ರಲ್ಲ, ಶೇಕ್ ಆಗ್ತಿದೆ, ಶೇಕ್ ಆಗ್ತಿದೆ ಗೈಸ್. ನಾವಿವಾಗ ಗೋಶಾಲಾ ಹತ್ರ ಹೋಗ್ತಾ ಇದ್ದೀವಿ. 2 ಮಿನಿಟ್ ವಾಕ್ ಅಂತ ಹೇಳಿದ್ದಾರೆ, ಬನ್ನಿ ಹೋಗುವ. ಇದು ಬಿಡಕ್ಕೆ ಮನಸ್ಸೇ ಇಲ್ಲ ಗೈಸ್, ಚಿಕ್ಕ ಮಗು ಆಗ್ಬಿಡ್ತೀನಿ. ವಿಡಿಯೋಗ್ರಾಫರ್ ನೋಡಿ 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 ನೀರಾಡ್ತಾರೆ ನೋಡಿ ಗಾಯ್ಸ್. ಏನ್ ಗೊತ್ತಾ, ಇಲ್ಲಿ ಇದೆಲ್ಲ ಮಾಡ್ತಾರಲ್ಲ, ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್, ಅದು ಇಲ್ಲೇ ಅದು ಧಾನ್ಯ ಎಲ್ಲ ಬರುತ್ತೆ ಅಲ್ಲ, ಅದು ಇಲ್ಲೇ ಬೆಳೆಸಿ ಇಲ್ಲೇ ಇದು ಮಾಡ್ತಾರೆ ಗೈಸ್, ಎಲ್ಲಿಂದ ಹೊರಗಡೆಯಿಂದ ತರಿಸಲ್ಲ. ನೋಡಿ, ಬನಾನಾ ತರಕಾರಿ ಎಲ್ಲ ಇಲ್ಲೇ ಬೆಳೆಸಿ ಇಲ್ಲೇ ಏನೋ ಮಾಡ್ತಾರೆ ಗೈಸ್ ತಿನ್ನಕ್ಕೆ. ಮಾತಾಡ್ದಲ್ಲಿ ಸ್ವಲ್ಪ ಮಿಸ್ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬು, ಸೊ ಸ್ವಲ್ಪ ತಗೊಳ್ಳೋಕ್ಕೆ ಬರುತ್ತೆ, ಪ್ರೊನೌನ್ಸಿಯೇಷನ್ ಕರೆಕ್ಟ್ ಮಾಡೋಕ್ಕಾಗಲ್ಲ, ಸೊ ಅರ್ಥ ಮಾಡ್ಕೊಳ್ಳಿ. ಗಾಯ್ಸ್, ಗೋ ಮಾಡ್ತೀನಿ ನೋಡಿ. ಗೈಸ್ ನೋಡಿ, ಗೋಮಾತೆ ತುಂಬ ಇದೆ, ಅಲ್ಲೂ ಇದೆ ಗೈಸ್, ಆಚೆ ಸೈಡ್ ಇದೆ, ಇಲ್ಲೂ ಇದೆ. पता है स्कूल खा रहा है ನೋಡಿ, ಏನು ಕಳ್ತಿದೆ ಗೊತ್ತಿಲ್ಲ. ನೋಡಿಲ್ಲ ಹೆಂಗಿತ್ತು, ಎಷ್ಟು ಕ್ಯೂಟ ಮಲ್ಕೊಂಡೈತೆ ನೋಡಿ, ಎಷ್ಟು ಕ್ಯೂಟ ಮಲ್ಕೊಂಡೈತೆ. ನಿದ್ದೆ ಫುಲ್. ನಾನು ಬೈಕೆ, ನಾನು ಬೇಕು ಅಣ್ಣ, ಅನ್ನ ತಿಂತಾರ, ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು.
ಗೋಶಾಲ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಕೆಳಗೆ ಹೋಗಿ ಅಲ್ಲೇನ್ ಸಿಗುತ್ತೆ ಅದನ್ನ ತೋರಿಸ್ತೀನಿ ಬನ್ನಿ. ಕಮ್ ವಿಡಿಯೋಗ್ರಾಫರ್ ಕಮ್. ಏನಾಯ್ತು, ಸುಸ್ತಾಗ್ತಿದೀ? ಇದಕ್ಕೆ ರೆಸಾರ್ಟ್ ಅನ್ಬೋದು. ರೆಸಾರ್ಟ್ ಇದು ಹೌಸ್ ಅಂತೆ. ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್? ರೆಸಾರ್ಟ್ ಅಂದ್ರೆ ಒಂದೇ, ಹೌಸ್ ಅಂತ ಬಂದಿತ್ತು. ಕಾಮನ್ ಸೆನ್ಸ್. ಬೆಸ್ಟ್ ವೇ ಟು ಫೈಂಡ್ ಯುವರ್ ಸೆಲ್ಫ್ ಈಸ್ ಇಟ್ ಟು ಲೂಸ್ ಯುವರ್ ಸೆಲ್ಫ್ ಇನ್ ದ ಸರ್ವಿಸ್ ಆಫ್ ಅದರ್. ಮಹಾತ್ಮ ಗಾಂಧಿ ಹೇಳಿದ್ದಾರೆ. ಗಾಂಧೀಜಿ ಇಂಗ್ಲಿಷ್ ಬರುತ್ತಾ? ಅಷ್ಟು ಚೆನ್ನಾಗಿ ಬರ್ದವ್ರೆ ಆ ಕಾಲದಲ್ಲಿ ಇಂಗ್ಲಿಷ್ ಓದವ್ರೆ ಅಂತಂದ್ರೆ ಫುಲ್ ಖುಷಿ ಆಗ್ಬೇಕು ನಮಗೆ. ವಿಡಿಯೋಗ್ರಾಫರ್ ಇಲ್ಲಿ ನನಗೆ ಕರೆಕ್ಟ್ ಇಂಗ್ಲಿಷ್ ಬರಲ್ಲ, ಇನ್ ಗಾಂಧೀಜಿ ಯಾವ ರೇಂಜ್ ಓದಿದ್ರು. ಗೈಸ್, ಇದು ಝೆನ್ ಗಾರ್ಡನ್ ಇಲ್ಲಿದೆ ಅಲ್ಲ, ಇದು ಫುಲ್ಲು ಝೆನ್ ಗಾರ್ಡನ್ ನೋಡಿ. ಝೆನ್ ಗಾರ್ಡನ್ ಒನ್ ಆಫ್ ದ ಓಲ್ಡೆಸ್ಟ್ ಅಂಡ್ ಮೋಸ್ಟ್ ಮಿಸ್ಟೀರಿಯಸ್ ಸಿಂಬಲ್. ಓದ್ಕೊಳ್ಳಿ ಗೈಸ್, ಇಷ್ಟಿದೆ, ಓದ್ಕೊಳ್ಳಿ. ಇದೆ ಝೆನ್ ಗಾರ್ಡನ್. ಗೈಸ್, ಇವಾಗ ನಾವು ಕಫೆಟೇರಿಯಾಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಎನರ್ಜಿ ಬೇಕು ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಏನು ತಿಂತೀವಿ ಎಲ್ಲ ತೋರಿಸ್ತೀನಿ ಬನ್ನಿ. ಗೈಸ್, ಇದು ಸ್ವೀಟ್ ಲೆಸ್ಸಿ ಅಂತ ತುಂಬ ಕಾಸ್ಟ್ಲಿ ಗೈಸ್. ಇದು ಯಾವುದು ಕಫೆ. ವಿಡಿಯೋಗ್ರಾಫರಿಗೆ ತಲೆನೋವು ಅಂತ, ಅವರು ಫುಲ್ಲು ಟಯರ್ಡ್ ಆಗಿಬಿಟ್ಟವ್ರೆ ಗೈಸ್. ನನಗೂ ಬೇಜಾರಾಗ್ತಿದೆ ಅವ್ರ ಹತ್ರ ವಿಡಿಯೋ ಮಾಡಿ ಅಂತ ಕೇಳೋಕ್ಕೂ ಒಂಥರ ಭಯ ಆಗ್ತಿದೆ. ಅವ್ರ ಪಾಪ ಅವ್ರನ್ನ ನೋಡೋಕ್ಕಾಗ್ತಿಲ್ಲ, ಅಳ್ತವ್ರೆ ಗೈಸ್ ಮನಸ್ಸಲ್ಲಿ. ಇವನು ಯಾಕಪ್ಪ ಈ ಥರ ಸಾಯಿಸ್ತವನೆ ಅಂತ ಮನಸ್ಸಲ್ಲೇ ಬೈದಿ ನನಗೆ ಆ ಥರ ಏನೋ ಫೀಲ್ ಆಗ್ತಿದೆ ಗೈಸ್. ಎಲ್ಲೋ ಬೀಳ್ತೀನಿ ಅಂತ ಫೀಲ್ ಆಗ್ತಿದೆ. ವಿಡಿಯೋಗ್ರಾಫರ್ ಪ್ಲೀಸ್ ಬೈಕಬೇಡಿ ಪ್ಲೀಸ್. ಗೈಸ್, ಇಲ್ಲಿ ನೋಡಿ ಗೈಸ್, ನಮ್ಮ ತಾತ ಇದ್ದಾರೆ ನೋಡಿ. ಹಾ, ಅವರೇ ತಾತನೇ, ಕರೆಕ್ಟ್. ನಾನು ಯಾರೋ ಮುದ್ಕ ಅಂತ ಅಂದ್ಕೊಂಡೆ, ತಾತನೇ ನೋಡಿ. ಗಾಂಧೀಜಿ ಹೆಂಗಿದೆ ಗೈಸ್? ಚೆನ್ನಾಗಿದೆಯಲ್ಲ? ಫೋಟೋ ಪ್ಲೀಸ್, ಒಂದು ಫೋಟೋ. ಗಾಯ್ಸ್, ಬೋಟಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಜನ ಕಮ್ಮಿನೇ ಆಗ್ತಿಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವತ್ತಾರು ಬಂದಾಗ ಹೋಗೋಣ ಅಂತ ಡಿಸೈಡ್ ಮಾಡಿ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿಗೆ ವ್ಲಾಗ್ ಮುಗಿಸ್ತಾ ಇದ್ದೀವಿ ಗೈಸ್. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.